6 ಮತ್ತು 11ಕ್ಕೆ ಬಿಹಾರ್ನಲ್ಲಿ 2 ಹಂತದ ಮತದಾನ. ನವೆಂಬರ್ 14ಕ್ಕೆ ಬಿಹಾರದ ಚುನಾವಣಾ ಫಲಿತಾಂಶ. ಬಿಹಾರದಲ್ಲಿ 2 ಹಂತದ ಮತದಾನದ ದಿನಾಂಕಗಳನ್ನು ಘೋಷಿಸಿದ ಚುನಾವಣಾ ಆಯೋಗ. ನವೆಂಬರ್ 6 ಮೊದಲನೇ ಹಂತದ ಮತದಾನ, ನವೆಂಬರ್ 11 ಎರಡನೇ ಹಂತದ ಮತದಾನ ಬಿಹಾರದಲ್ಲಿ. ದಿಲ್ಲಿ ಚುನಾವಣೆ ಆದ ನಂತರ ಉತ್ತರ ಭಾರತದ ಜನತೆಯ ನಾಡಿ ಮಿಡಿತವನ್ನು ಅರಿಯುವ ತುಂಬ ಪೊಲಿಟಿಕಲಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ಬಿಹಾರದ ಚುನಾವಣಾ ದಿನಾಂಕಗಳ ಘೋಷಣೆ ಮಾಡಿದ ಚುನಾವಣಾ ಆಯೋಗ. ರಾಷ್ಟ್ರ ರಾಜಕಾರಣದ ದೃಷ್ಟಿಯಿಂದ ಕೂಡ ಅತ್ಯಂತ ಮಹತ್ವದ ಚುನಾವಣೆ. ಬಿಹಾರದ ನಿತೀಶ್ ಕುಮಾರ್, ತೇಜಸ್ವಿ ಯಾದವ್, ಬಿಜೆಪಿ, ಕಾಂಗ್ರೆಸ್, ಒಂದು ಕಡೆ ಮಹಾಗಠಬಂಧನ್ ಇದೆ, ತೇಜಸ್ವಿ ಯಾದವ್ರ RJD, ಕಾಂಗ್ರೆಸ್ನ ಮಹಾಗಠಬಂಧನ್, ಇನ್ನೊಂದು ಕಡೆ NDA ಗಠಬಂಧನ್ ಇದೆ, NDA ಒಕ್ಕೂಟ. ಅದರಲ್ಲಿ ನಿತೀಶ್ ಕುಮಾರ್, ಬಿಜೆಪಿ, ಜಿತೇಂದ್ರ ಮಾಂಝಿ ತರಹದ ನಾಯಕರಿದ್ದಾರೆ. 2015ರಲ್ಲಿ 2014ರ ನಂತರ ಮೊದಲ ಬಾರಿಗೆ ನಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಣ್ಣ ಸಣ್ಣ ಪಕ್ಷಗಳೊಂದಿಗೆ ಸ್ಪರ್ಧಿಸಿತ್ತು. ಲಾಲು ಯಾದವ್ ಮತ್ತು ನಿತೀಶ್ ಕುಮಾರ್ ಒಟ್ಟಿಗೆ ಬಂದಿದ್ದರು, ಒಂದು ಭರ್ಜರಿ ಜಯವನ್ನು ಸಾಧಿಸಿದ್ರು. ಆದರೆ ಅದಾದ ನಂತರ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಜೊತೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನುವ ಕಾರಣದಿಂದ ವಾಪಸ್ ಬಿಜೆಪಿಗೆ ಬಂದಿದ್ದರು. 2020ರ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿಯನ್ನೊಳಗೊಂಡ NDA ಒಂದು ಭರ್ಜರಿ ಬಹುಮತವನ್ನು ಪಡೆದಿತ್ತು. बिहार के चुनाव 2 फेजेस में होंगे. पहले फेज के डेट गैजेट नोटिफिकेशन 10 तारीख को आएगा, दूसरे का 13 को. लास्ट डेट ऑफ मेकिंग नॉमिनेशंस पहले फेज की 17 को होगी, दूसरे की 20 को. स्क्रूटनी 18 और 21. विड्रॉल की आखिरी तारीख 20 अक्टूबर और 23 अक्टूबर. और डेट ऑफ पोल 6 नवंबर थर्सडे और दूसरा 11 नवंबर ट्यूसडे. काउंटिंग 14 नवंबर को होगी और पूरी चुनावी प्रक्रिया 16 नवंबर तक समाप्त कर ली जाएगी. बिहार के चुनाव 2 फेजेस में होंगे. पहले फेज के डेट गैजेट नोटिफिकेशन 10 तारीख को आएगा, दूसरे का 13 को. लास्ट डेट ऑफ मेकिंग नॉमिनेशंस पहले फेज की 17 को होगी, दूसरे की 20 को. स्क्रूटनी 18 और 21. विड्रॉल की आखिरी तारीख 20 अक्टूबर और 23 अक्टूबर. और डेट ऑफ पोल 6 नवंबर थर्सडे और दूसरा 11 नवंबर ट्यूसडे. काउंटिंग 14 नवंबर. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.